ನಾನು ಈ ಅಂಕಣಕ್ಕೆ ಅಂತರಾಳದ ನಮನಗಳನ್ನು ಹೇಳಕ್ಕೆ ನಾನು ಬಯಸ್ತೇನೆ. ಇದಕ್ಕೆ ರೂವಾರಿ ಅನೇಕ ಬಾರಿ ಈ ಕೆಟ್ಟ ತೀರ್ಪುಗಳನ್ನು ನಾವು ಸವಾಲಾಗಿ ಸ್ವೀಕರಿಸಿ ಕಾರ್ಯವನ್ನು
ಭಾರತ ಸೀನಿಯರ್ ನ್ಯಾಷನಲ್ಸ್ ವಾಲಿಬಾಲ್ ಚಾಂಪಿಯನ್ಶಿಪ್ ಚೆನ್ನೈಯಲ್ಲಿ ನಡೀತದೆ. ಈ ತಂಡ ಇಲ್ಲಿಂದ ಹೋಗಕ್ಕೆ ತಯಾರಾಗಿದೆ. ಈಗೀಗ ಬನ್ನಿ. ಹಾಗೂ ಜಿ ವೆಂಕಟರಮಣವರ ತಂದೆಯಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಂತಹ ಕಂದರೆಡ್ಡಿ ಅವರಿಗೆ ನಾನು ವೇದಿಕೆ ಮೇಲೆ ಕರೆತರ್ತಾ ಇದ್ದಾನೆ. ಶ್ರೀಯುತ ಲಕ್ಷ್ಮೀನಾರಾಯಣ ಶೇಷಾದ್ರಿ ಅವರು ಗಣ್ಯರನ್ನ ದಯವಿಟ್ಟು ವೇದಿಕೆಗೆ ಕರೆತರಿಸಬೇಕು ಅಂತ ಈ ಮೂಲಕ ಕೇಳ್ಕೊಂತೇನೆ. ಕೋಲಾರ ಜಿಲ್ಲಾ ವಾಲಿಬಾಲ್ ಸಂಸ್ಥೆಯ ಅಧ್ಯಕ್ಷರು ಸಹ ಪ್ರತಿ ತಿಂಗಳು ಕನ್ನಡ ರಾಜ್ಯೋತ್ಸವ ನಡೆಸತಕ್ಕಂಥ ಔದಾರ್ಯ ಅವ್ರಿಗೂ ಈ ಸಂದರ್ಭದಲ್ಲಿ ಕರೆತರ್ತಾ ಇದ್ದೇನೆ. ಹಾಗೆ ಭುಜೇಂದ್ರ ಆರ್ಗನೈಸಿಂಗ್ ಸೆಕ್ರೆಟರಿ ಕರ್ನಾಟಕ ರಾಜ್ಯ ವಾಲಿಬಾಲ್ ಸಂಸ್ಥೆ ಅವರು ಸಹ ವೇದಿಕೆಯನ್ನ ಬರಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಈ ಭಾಗದಲ್ಲಿ ಕೆ ಜಯಪ್ರಕಾಶ್ ಅಂತ ಶ್ರೀಶೇಖರ್ ಪ್ರಥಮ ಬಾರಿಗೆ ಈ ಒಂದು ಕ್ರೀಡಾಂಗಣದಿಂದ ವಾಲಿಬಾಲ್ಗೆ ಪ್ರದರ್ಶನ ಮಾಡ್ತಕ್ಕಂಥ ಈ ಹಾಗೆ ನಾರಾಯಣ ಸ್ವಾಮಿ ಅಲಿಯಾಸ್ ನಾನಿ ಎವರ್ಗ್ರೀನ್ ಸ್ಮಾರ್ಟ್ ಇನ್ ವಾಲಿಬಾಲ್ ಆತ್ಮೀಯ ಸ್ನೇಹಿತರು ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೇನೆ. ಹಾಗೆ ನನ್ನ ಅತ್ಯುತ್ತಮ ಆಟಗಾರ ಹಾಗೆ ಅವರಿಗೆ ಬಹುಮಾನ ಸಿಗಬೇಕಿತ್ತು ಈ ಕ್ರೀಡಾಂಗಣದಲ್ಲಿ, ಆದರೂ ಅವ್ರಿಗೆ ಸಿಗ್ಲಿಲ್ಲ. ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಶ್ರೀಯುತ ನಂಗ್ಲಿ ಕೆ ಜಯಪ್ರಕಾಶ್ ಅದ್ದೂರಿ ಆಟಗಾರ ದಯವಿಟ್ಟು ವೇದಿಕೆಗೆ ಮೇಲ್ಮೆ. ಅಂದ್ರೆ ರೋಸಿ ಅಂದ್ರೆ ಬ್ಲಾಕರ್ ಅತ್ಯುತ್ತಮ ಆಟಗಾರ ಅಂತ ಕೇಳ್ಪಟ್ಟಿದ್ದೇನೆ. 1992 ವಿಜಯಪುರದಲ್ಲಿ ನೋಡುವಂತಹ ಆಟ ನಾನು ಅವರದ್ದು ಬಹುಶಃ ಒಬ್ಬ ಬ್ಲಾಕರ್ ಆಗಿ ಆಟಗಾರ ನಾವು ಇಲ್ಲಿ ಕಾಣ್ಬೋದು. ಇವರು ಸುಮಾರು ಮುಂದಿನ ತಿಂಗಳು 2ನೇ ತಾರೀಕುವರೆಗೂ ಕರ್ನಾಟಕ ರಾಜ್ಯ ಪರವಾಗಿ ನ್ಯಾಷನಲ್ಸ್ ಅವರಿಗೆ. ಹಾಗೆ CL ರವಿ ಅವರು CL ನ ಅಪ್ರತಿಮ ಆಟಗಾರ. ಆ ಸಂದರ್ಭದಲ್ಲಿ ದಯವಿಟ್ಟು ಮೇಲೆ ಇಪ್ಪತ್ತೈದು ವರ್ಷಗಳ ನಂತರ ಪ್ರಥಮ ಬಾರಿ ಕೋಲಾರ ಜಿಲ್ಲಾ ವಾಲಿಬಾಲ್ ಚಾಂಪಿಯನ್ಶಿಪ್ ಮಾನ್ಯ ಪಲ್ಲವಿ ಮಣಿ ಅಧ್ಯಕ್ಷರು, ಕೋಲಾರ ಜಿಲ್ಲಾ ವಾಲಿಬಾಲ್ ಸಂಸ್ಥೆಯ ಕಾರ್ಯದರ್ಶಿಗಳು ಲಕ್ಷ್ಮೀನಾರಾಯಣ ಅವರು ಕಾರ್ಯೋನ್ಮುಖವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನೋಡುವ ಪಲ್ಲವಿ ಮಣಿಯವರ ಅಂತರಾಳದ ಮಾತು ಏನು ಅನಿಸ್ತದೆ ಎಂಬತಕ್ಕಂಥದ್ದು ಮಾನ್ಯ ಪಲ್ಲವಿ ಮಣಿಯವರ ಅವರ ಮಾತು ನಾವು ಕೇಳುವಂತಹ ಅವಕಾಶ. ಅಂದ್ರೆ ನಾವೆಲ್ಲ ಇನ್ನು ಮುಂದೆ ಇಲ್ಲ. ಅವಾಗ ನಿಮ್ಮ ನಂಗ್ಲಿ ಮತ್ತು ಮುಳಬಾಗಿಲು ಕೋಲಾರದಿಂದ ಅತಿಥಿ ಮಹಾಗಣ್ಯರು ಹೆಸರು ಮಾಡಿರ್ತಕ್ಕಂಥದ್ದು. ಅದಕ್ಕೆ ಪೂರಕವಾಗಿ ಕಳೆದ ವರ್ಷ ನಮ್ಮ ಶಾಸಕರಾಗಿ, ಯಾಕಂದ್ರೆ ನಂಗ್ಲಿ ಅಂದರೆ ವಾಲಿಬಾಲ್ಗೆ ಹೆಸರುವಾಸಿಸ್ತಕ್ಕಂಥ ನಮ್ಮ ತಾಲೂಕಿನಲ್ಲಿ ನಂಗ್ಲಿ ಗ್ರಾಮ. ಯಾಕಂದ್ರೆ ಸುಮಾರು 75, 76, 77ರಲ್ಲಿ ಮುಳಬಾಗಿಲು ತಾಲೂಕಿನಲ್ಲೇ ಪ್ರಥಮ ಪ್ರೈಸ್ ಕೊಡ್ತಕ್ಕಂಥ ನಂಗ್ಲಿ ಈ ವಾಲಿಬಾಲನ್ನು ಆವಾಗಲೂ ಹೈಸ್ಕೂಲ್ ಟೀಚರ್ ಆಗ್ತಕ್ಕಂಥವರು ನಂಗ್ಲಿ ಅವರೇ ಪ್ರಥಮ ಸ್ಥಾನ ತಗೊಂಡಿದ್ರು. ಯಾಕಂದ್ರೆ ನಾನು ಇಷ್ಟ ತಾಲೂಕಲ್ಲಿ ಹೈಸ್ಕೂಲಲ್ಲಿ ಹೋಗ್ತಾ ಇರುವಾಗ 8th, 9th, 10th 3 8ನಲ್ಲೂ ಫಸ್ಟು ಅಂದ್ರೆ ನಂದು ಫಸ್ಟ್ ಏನೋ ಈಗ ಅವರು ಮೋಸ್ಟ್ಲಿ ಇಲ್ಲೇ ಇದ್ದಾರೆ ನಮ್ಮ ಅಂಗಡಿಯಲ್ಲಿ. ಅವ್ರಿಗೆ ಹೆಲ್ತ್ ಸರಿ. ಏನು ಈ ನಂಗ್ಲಿಯಲ್ಲಿ ಈ ವಾಲಿಬಾಲ್ ಟೂರ್ನಮೆಂಟ್ ಹೇಳ್ತಾ ಇದ್ದಾರೆ. ಇದು ಎಲ್ಲ ಈ ನಂಗ್ಲಿ ಅಂತ ಫೇಮಸ್ಸು ವಾಲಿಬಾಲ್ಗೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇದು ವಾಲಿಬಾಲ್ ಟೂರ್ನಮೆಂಟ್ ಒಳ್ಳೆ ಯಶಸ್ಸು ಬರಲಿ ಅಂತ ಅಲ್ಲಿ ಕೋರ್ಕೊಡ್ತಾ ಇದ್ದೀನಿ. ಕೋರ್ಕೊಂಡು ಮಾತನಾಡಿಸ್ತಾ ಇದ್ದೀನಿ. ಆವಾಗ 6th ಸ್ಟ್ಯಾಂಡರ್ಡ್ಗೆ ಬಂದು ಆಂಧ್ರದಿಂದ ಇಲ್ಲಿಗೆ ಬಂದು ಕರ್ನಾಟಕಕ್ಕೆ ಬಂದು ನಾನು ಕನ್ನಡ ಕಲಿತ್ಕೊಂಡು ಕನ್ನಡ ಮಾಧ್ಯಮದಲ್ಲಿ ಇಲ್ಲಿ ಹೈಸ್ಕೂಲ್ವರೆಗೂ ನಾನು ಓದಿ ನಾನು ಇಲ್ಲಿ ಒಬ್ಬ ವಿದ್ಯಾರ್ಥಿಯಾಗಿ ಬಂದು ನನಗೆ ಆವಾಗ 10 ವರ್ಷ 9ರಿಂದ 10. ಮಾನ್ಯ ಗಂಗಿರೆಡ್ಡಿ ಅವರು ಇಲ್ಲಿ ಆಗಮಿಸಿದ ಅವರಿಗೆ ನಾವೊಂದು ಕಿರು ಕಾಣಿಕೆ ಕೊಡೋದ್ರ ಮುಖಾಂತರ
ಸರ್ ರೆಡಿ ನೋಡಿ ಸರ್ ಇಲ್ಲಿ ನೋಡಿ ಸರ್ ಇಲ್ಲಿ ನೋಡಿ ರೆಡಿ ಸರ್ ಈ ಪಂಕ್ ಸುಡೋಣ ರೆಡಿ ಓಕೆ ರೆಡಿ ನಮ್ಮ ಆರಕ್ಷಕ ನಿರೀಕ್ಷಕ ಉಪನಿರೀಕ್ಷಕ ಆಗತ್ತಂತ ಮನೆ ಸರ್ ಈ ಕಡೆ ನೋಡಿ ಸರ್ ರೆಡಿ ಸರ್ ಓಕೆ ನಿಮಿಷ ಆರಾಕ್ಬಿಡಿ ಎಲ್ಲರೂ ಅಣ್ಣ ಈ ಪಕ್ಕ ರೆಡಿ ಸರ್ ಮಂಜಣ್ಣ ರೆಡಿ ಈ ಸನ್ಮಾನದಲ್ಲಿ ಕೃಷ್ಣ ಪಾಪ ಅವ್ರು ಬಂಗಾರ ಪಡೆದು ಅಲ್ಲಿ ಸುತ್ಕೊಂಡು ಇಟ್ಬಿಟ್ಟು ಇಲ್ಲಿಂದ ಅವನು ಆಡ್ತಾ ಇದ್ದ ಇಲ್ಲಿ ನೋಡಿ ಸರ್ ರೆಡಿ ನೋಡಿ ಸ್ಮೈಲ್ ಪ್ಲೀಸ್ ನನ್ನ ಉತ್ಸಾಹ ಹೀಗಿರ್ಬೇಕು ಕೃಷ್ಣ ಹೆಂಗು ಹಾಕೋಣ ಬಿಡು ಓಕೆ ಸರ್ ಅವರು ಸಹ ಒಂದು ಸಣ್ಣ ಸನ್ಮಾನ ಸರ್ ಇಲ್ಲಿ ನೋಡಿ ಓಕೆ ಸರ್ ಆಗಲೇ ಹಿರಿಯರಲ್ಲೂ ಶ್ರೀಯುತ ಬನ್ನಿ ಮಾಲೀಕರು ಮುಂದಿನ ಮಾನ್ಯ ಸಲೀಂ ಹಾಗೂ ಎನ್ ಕೆ ಶ್ರೀನಿವಾಸ ಹಾಗೆ ಸುಬ್ರಹ್ಮಣ್ಯ ಹಿರಿಯ ಹಾಗೆ ಗುರುಪಲ್ಲಿ ಸುಬ್ರಹ್ಮಣ್ಯ ರೆಡ್ಡಿ ಗುರುಪಲ್ಲಿ ಅವರು ಸಹ ನಮ್ಮ ಜೊತೆ ಸರ್ ಹಿರಿಯ ಎಲ್ಲ ಕ್ರೀಡಾಪಟುಗಳನ್ನು ಸನ್ಮಾನಿಸುವುದು ಸತ್ಕರಿಸುವುದು ನಮ್ಮ ಧರ್ಮ. ಹಾಗೆ ವಿಶ್ವನಾಥಾಚಾರಿ ಗುರುಪಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ಸಹ ಈ ಸಂದರ್ಭದಲ್ಲಿ ಒಂದು ಸಣ್ಣ ಸನ್ಮಾನ. ಈ ತಂಡ 2ನೇ ತಾರೀಕು ಚೆನ್ನೈಯಲ್ಲಿ ನಮ್ಮ ಕರ್ನಾಟಕದ ಪರವಾಗಿ ಕರ್ನಾಟಕ ಗೌರವವನ್ನು ಉಳಿಸುವುದು ಚಂದ್ರಪ್ಪ ಹಾಗೂ ವಸಂತರಾಜು ಚಂದ್ರಪ್ಪ ಬಂಗಾರಪೇಟೆಯ ಪಾಸರಾಗಿ ಸದಾಶಿವರು ಅಟ್ಯಾಕರ್ ಆಗಿ ಇದೇ ಕ್ರೀಡಾಂಗಣದಲ್ಲಿ ಫ್ರೆಂಡ್ಲಿ ಮ್ಯಾಚ್ ಆಡಿರ್ತಕ್ಕಂಥದ್ದು ನಾವು ಕಾಣಬಹುದು. ಅದೇ ರೀತಿಯಾಗಿ ಅನೇಕರು ಟೂರ್ನಿಗಳನ್ನು ಮಾಡಿದ ಟೂರ್ನಿಗಳ ಜೊತೆಗೆ ಕೂತ್ಕೊಳ್ಳತಕ್ಕಂಥ ವ್ಯವಸ್ಥೆ ಸುಮಾರು 2,000 ಜನ ಕೂತ್ಕೊಳ್ತಕ್ಕಂಥ ಕಟ್ಟಡ ವ್ಯವಸ್ಥೆಯನ್ನು ಮಾಡಿದಂಥ ಶ್ರೀಯುತರು ಕೊತ್ತೂರು ಜಿ ಮಂಜುನಾಥ್ ಸಂದರ್ಭದಲ್ಲಿ ಕೊತ್ತೂರು ಜಿ ವೆಂಕಟರಮಣ ರವರು ಅವರ ಅಮೃತದಿಂದ ಈ ಒಂದು ಸರ್ಕಾರಿ ಪ್ರಾಥಮಿಕ ಪಾಠಶಾಲೆ ಆಟದ ಮೈದಾನದ ಆಸನದ ವ್ಯವಸ್ಥೆ ಅವರಿಗೆ ಅವರ ಕುಟುಂಬಗಳಿಗೆ ಇಲ್ಲಿ ಮಾಡುವಾಗ ಬಹುಶಃ ಅಲ್ಲಿ ಎಲ್ಲಿದ್ರು ಸಹ ತಾವು ವೇದಿಕೆಗೆ ಬರಬೇಕು. ಮಾನ್ಯ ನವೀನ್ the Karnataka State Seniors team is going to participate in Chennai for the All India Nationals.
LIC ಸತೀಶ್ ಈ ತಂಡದ ತರಬೇತುದಾರರು, ಹಾಗೆ ನಮ್ಮ ವೇದಿಕೆಯ ಬಲಭಾಗದಲ್ಲಿ ಶ್ರೀಯುತ ವಿಶಾಲ್ ಕುಮಾರ್ ಈ ತಂಡದ ತರಬೇತುದಾರರಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅರ್ಪಿಸುತ್ತಿದ್ದೇವೆ. ಹಾಗೆ ಒಂದೇ ಒಂದು ನಿಮಿಷ ನಮ್ಮ ಹಿರಿಯ ಗುರುಗಳಾಗಿರ್ತಕ್ಕಂಥ ಶ್ರೀ ವೆಂಕಟಸ್ವಾಮಿ ತಯಾರಿಸಿದಂತ ಮಹಾನ್ ಚೇತನ ಎಲ್ಲ ಹಿರಿಯ ಕ್ರೀಡಾಪಟುಗಳು ದಯವಿಟ್ಟು ಅಂಕಣದ ಬನ್ನಿ. ನೌಷಧನ ನೌಷಧ ಪ್ಲೀಸ್ ಬನ್ನಿ ಸರ್. ಶ್ರೀ ಬಿ ಈ ಸಂದರ್ಭದಲ್ಲಿ ಸಾಧಿಸ್ತಕ್ಕಂಥದ್ದು ಅವರಿಗೆ ಆರೋಗ್ಯ ಚೇತರಿಸಿಕೊಳ್ತಕ್ಕಂಥ ಶಕ್ತಿ ಆರೈಕೆ ಆಗಲಿ ಅಂತ ನಮ್ಮ ಎಲ್ಲರ ಪ್ರಾರ್ಥನೆ. ಮಾನ್ಯ ಗುರುವಂದನೆ ಗುರುಗಳ ವೆಂಕಟಸ್ವಾಮಿ ರಟ್ಟಿರವರಿಗೆ ನಮನೆಗಳು 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 ನಮ್ಮ ನಮನೆಗಳು. ದಯವಿಟ್ಟೆಲ್ಲ ಕ್ರೀಡಾಪಟುಗಳು ನೇತಾಜಿ ವಾಲಿಬಾಲ್ ಸಂಘದಲ್ಲಿ ಎಲ್ಲರೂ ಕೃಷ್ಣ ನಿಲ್ಸ್ಕೊಲ್ಲದಂತೆ ಇಪ್ಪ ಕುಡಿಸಿಡಿ ಓ ಹೆಂಗಲ್ಲಪ್ಪ ಓಕೆ 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 ಸದ್ಯ ಕೊಂಚ ನಿಂತಿರ ಸರಿ ಇಲ್ಲಿ ನೋಡಿ ರೆಡಿ ಇವತ್ತು ಎಲ್ರಿಗೂ ಸಜನಾ ಓಕೆ ಲೈಟಿಂಗ್ ಯಾವ್ದು ಸಿಂಬಲ್ ಎಟ್ಲ ಕೊಟ್ಟೆ ಶಾರ್ಟ್ ಕೊಟ್ಟರೆ ಶಾರ್ಟ್ 20 ದಿನಾಲು ನಾನಿನ ದೇವಣ್ಣ 20 ದಿನಾಲು ಇಟ್ಲ ಬಸ್ ಬಸ್ ದೇವಣ್ಣ ಉಂಡು ಅಷ್ಟೇ
ಕೋಲಾರ ಜಿಲ್ಲಾ ವಾಲಿಬಾಲ್ ಸಂಸ್ಥೆ ಅಧ್ಯಕ್ಷನಾಗಿ ಈ ಸಂದರ್ಭದಲ್ಲಿ ಈ ನಂಗ್ಲಿಯಲ್ಲಿ ನಡೆದಿರ್ತಕ್ಕಂಥ ಜಿಲ್ಲಾ ವಾಲಿಬಾಲ್ ಚಾಂಪಿಯನ್ಶಿಪ್ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆ ನೋಡಿ ಭಾಳ ಸಂತೋಷ ಆಗುತ್ತೆ. ಜೊತೆಗೆ ಎಲ್ಲೋ ಒಂದು ಕಡೆ ಮನಸ್ಸಿಗೆ ನೋವಾಗತ್ತೆ. ಏನಪ್ಪ ಅಂತಂದರೆ ನಮ್ಮ ಕೋಲಾರ ಜಿಲ್ಲೆ ಎಲ್ಲ ರಂಗದಲ್ಲಿಯೂ ಹೆಸರುವಾಸಿ ಪಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಹಲವಾರು ಪ್ರತಿಭೆಗಳಿದೆ. ಇಲ್ಲಿ ಏನೋ ಒಂದು ಅನುಕೂಲ ಆಗಿದೆ ಅಥವಾ ಇಲ್ಲಿರ್ತಕ್ಕಂಥ ಯಾರೋ ಒಬ್ಬ ಮುತ್ಸದ್ದಿ ಸಹಾಯ ಮಾಡಿದ್ದಾರೆ ಅಂತೇಳಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಆದರೆ ಎಲ್ಲ ಕಡೆ ಈ ಥರ ನಡೀಲಿಕ್ಕೆ ವ್ಯವಸ್ಥೆ ಭಾಳ ಕಡಿಮೆ ಇದೆ. ಉದಾಹರಣೆಗೆ ಟ್ರ್ಯಾಕ್ ಈವೆಂಟ್ಸ್, ಇದು ವಾಲಿಬಾಲ್ ಆಯಿತು. ಈ ವಾಲಿಬಾಲ್ಗೂ ಸೇರ್ಕೊಂಡು ಹೇಳ್ತಾ ಇದ್ದೀನಿ ನಾನು. ಹಲವಾರು ಕ್ರೀಡೆಗಳಿಗೆ ತಮ್ಮದೇ ಆಗಿರ್ತಕ್ಕಂಥ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಒಂದು ಯಾವುದೇ ಒಂದು ಗ್ರೌಂಡ್ ಇಲ್ಲ ಅಥವಾ ಒಂದು ಸ್ಟೇಡಿಯಂ ಇಲ್ಲ. ಬೇರೆ ಯಾವುದ್ಯಾವುದಕ್ಕೂ ಅನ್ನೆಸರಿಯಾಗಿ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ವ್ಯಯ ಮಾಡ್ತಾ ಇರ್ತಾರೆ, ಏನೇನೋ ಆಗ್ತಾರೆ. ಇದು ಯುವಕರನ್ನು ಕೆಟ್ಟ ದಾರಿಗೆ ಕೊಂಡೊಯ್ಯದೆ ಸುಸಜ್ಜಿತವಾಗಿರ್ತಕ್ಕಂಥ ಏನು ಹೇಳ್ತಾರಲ್ಲ, ಫಿಸಿಕಲಿ ಮತ್ತು ಮೆಂಟಲಿ ಎರಡಕ್ಕೂ ಉಪಯೋಗವಂಥ ಒಂದೊಂದು ತಾಲೂಕಲ್ಲಿ ಒಂದೊಂದು ಸುಸಜ್ಜಿತವಾಗಿರ್ತಕ್ಕಂಥ ಒಂದು ಕ್ರೀಡಾಂಗಣ ಇದ್ಬಿಟ್ರೆ ಅಥವಾ ಸ್ಟೇಡಿಯಂ ಇದ್ಬಿಟ್ರೆ ಅಥವಾ ಟ್ರ್ಯಾಕ್ ಇದ್ದರೆ ಖಂಡಿತವಾಗಿಯೂ ನಮ್ಮ ವಿವೇಕಾನಂದ ಹೇಳ್ತಿರ್ತಕ್ಕಂಥ ಒಂದು ವಿಚಾರ ಏನಿದೆಯಲ್ಲ, ಯುವಕರ ಒಂದು ಶಕ್ತಿಯನ್ನು ನಾವು ಮತ್ತೊಮ್ಮೆ ಸೃಷ್ಟಿ ಮಾಡ್ಬೋದು. ಒಂದು ಖೇದ ಆಗ್ತಾಯಿದೆ, ಇದಕ್ಕೆ ಸಂಬಂಧಪಟ್ಟ ಸರ್ಕಾರ ಆಗಿರಲಿ ಅಥವಾ ಆಡಳಿತ ಆಗಿರಲಿ ಅಥವಾ ಚುನಾಯಿತ ಪ್ರತಿನಿಧಿಗಳು ಇದರ ಕಡೆ ಯೋಚನೆಯೇ ಇಲ್ಲ. ಇದರಿಂದ ಅವ್ರಿಗೇನು ಉಪಯೋಗ ಇಲ್ವಲ್ಲ. ನಾನು ಈ ಮಾತನ್ನು ಯಾಕೆ ಹೇಳ್ತಾ ಅಂತಂದರೆ, ಇದೆಲ್ಲ ನಾವು ಅವ್ರಿಗೆ ಹೇಳಿ ತಿಳ್ಕೊಬೇಕಾಗಿಲ್ಲ. ಇದ್ರ ಕಡೆ ಅವರು ಗಮನವನ್ನು ಹರಿಸಿದ್ರೆ ಖಂಡಿತವಾಗಿ ನಮಗೆ ಉನ್ನತ ಭವಿಷ್ಯ ಇದೆ, ಉಜ್ವಲ ಇದೆ. ಯುವ ಪ್ರಜೆಗಳನ್ನು ಎಷ್ಟೊಂದು ಕ್ರೀಡೆ ಪ್ರತಿಭೆಗಳಿದ್ದಾರೆ ಅಂತಂದರೆ ಹೊರಬರಲಿಕ್ಕೆ ಅವಕಾಶನೇ ಇಲ್ಲ. ಅವಕಾಶ ಮಾಡಿಕೊಡ್ಬೇಕಾಗಿದ್ದರೆ ನಾನು ಪರ್ಸ್ನಲ್ಲಾಗಿ ಸಂಬಂಧಪಟ್ಟವರಿಗೆ ಒತ್ತಾಯಪೂರ್ವಕವಾಗಿ ಹೇಳ್ತಾ ಇದ್ದೀನಿ, ಖಡಕ್ಕಾಗಿ ಹೇಳ್ತಾ ಇದ್ದೀನಿ. ಅಟ್ಲೀಸ್ಟ್ ಇನ್ನು ಮುಂದಿನ ದಿನಗಳಾಗಲೂ ಯುವಕರನ್ನು ತಲೆಯಲ್ಲಿ ಇಟ್ಕೊಂಡು ಅವ್ರಿಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯ ಏನೂ ಕೇಳಲ್ಲ. ಅವ್ರು ನಿಮ್ಮನ್ನು ಕೋಟ್ಯಾಂತರ ರೂಪಾಯಿ ಕೇಳಲ್ಲ, ರತ್ನ ವೈದ್ಯರಿಗೆ ಕೇಳಲ್ಲ. ಅವ್ರಿಗೆ ಆಡಲಿಕ್ಕೆ ಒಂದು ಸುಸ್ಥಿತವಾಗಿರ್ತಕ್ಕಂಥ ಕ್ರೀಡಾಂಗಣ ಅಥವಾ ಟ್ರ್ಯಾಕ್ಸ್ ಇದ್ದರೆ 100 ಮೀಟ್ರ್ ಹೇಳ್ಕೊಡ್ಬೇಕಾ. ನಮ್ಮ ಕೋಲಾರ ಜಿಲ್ಲೆ ಬರಿಗಾಲಲ್ಲಿ ಎಲ್ಲೆಲ್ಲ ಓಡೋಗ್ಬಿಡ್ತಾರೆ. ಅವ್ರಿಗೊಂದು ಸಲ ನೋಡಿದಾಗ ಮಾಡಿಕೊಟ್ಟಾಗ ಜಿಲ್ಲಾ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರ ಮಟ್ಟದಲ್ಲಿ ಖಂಡಿತ ಅವರು ಮಿಂಚ್ತಾರೆ ಅಂತ ನನ್ನ ಅಭಿಪ್ರಾಯ. ಅದಕ್ಕೋಸ್ಕರ ಸಂಬಂಧಪಟ್ಟ ಯಾರೇ ಆಗಿರಲಿ ಇದರ ಕಡೆ ಸ್ವಲ್ಪ ಗಮನ ಹರಿಸಿ ಯುವಕರಿಗೆ ಆದ್ಯತೆ ಕೊಟ್ಟರೆ ಖಂಡಿತವಾಗಿ ಈ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಾಗಿ ನಮ್ಮ ಜಿಲ್ಲೆ ಇಡೀ ಕರ್ನಾಟಕದಲ್ಲಿ ಮೊದಲನೇ ಸ್ಥಾನ ಬರಲಿಕ್ಕೆ ಯಾವುದ್ಯಾವುದೂ ಅಭ್ಯಂತರ ಇಲ್ಲ ಅಂತೇಳಿ ನಾನು ಎಲ್ರಿಗೂ ಶುಭವನ್ನು ಕೊಡ್ತೀನಿ. ನಮಸ್ಕಾರ. ಕೋಲಾರ ಜಿಲ್ಲಾ ವಾಲಿಬಾಲ್ ಸಂಸ್ಥೆ ಕೋಲಾರ ಜಿಲ್ಲೆಯಲ್ಲಿ ವಾಲಿಬಾಲ್ ಪ್ರತಿಭೆಗಳನ್ನು ಗುರುತಿಸೋದಕ್ಕೆ ಈ ಟೂರ್ನಿಯನ್ನು ಡಾಕ್ಟರ್ ಪುತ್ತೂರು ಜಿ ಮಂಜುನಾಥ್ ಅವರ ಸಹಾಯದಿಂದ ಈ ನಂಗ್ಲಿಯಲ್ಲಿ ನಡೆಸ್ತಾ ಇದ್ದೀವಿ. ಒಂದು 25 ವರ್ಷ ಆಗಿತ್ತು ನಂಗ್ಲಿಯಲ್ಲಿ ನಡೆಸಿ ಈ ಟೂರ್ನಿಮೆಂಟು. ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ನಮ್ಮ ಕೋಲಾರ ಜಿಲ್ಲೆಯಿಂದ ರಾಜ್ಯ ತಂಡಕ್ಕೆ ಯಾರೂ ಈ ನಡುವೆ ಆಯ್ಕೆ ಆಗಿರಲಿಲ್ಲ ಅನ್ನೋದನ್ನು ನಾವು ಗಮನದಲ್ಲಿಟ್ಕೊಂಡು ಕೋಲಾರ ಜಿಲ್ಲಾ ವಾಲಿಬಾಲ್ ಸಂಸ್ಥೆ ವತಿಯಿಂದ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರತಿಭೆಗಳನ್ನು ನಾವು ಗುರುತಿಸೋದಕ್ಕೆ ಮಾತ್ರನೇ ಈ ಟೂರ್ನಿಯನ್ನು ವಿನಿಯೋಗಿಸಿದ್ವಿ. ಇದರಲ್ಲಿ ಪ್ರತಿಭೆಗಳನ್ನು ಗುರುತಿಸೋದಕ್ಕೆ ಬೆಂಗಳೂರಿನ ಹೆಸರಾಂತ ಆಟಗಾರರು, ರಾಷ್ಟ್ರೀಯ ತಂಡಕ್ಕೆ ಆಡಿದವರು ಮತ್ತು ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸಿದಂಥ ಆಟಗಾರರಿಂದ ಒಂದು ಪ್ರದರ್ಶನ ಪಂದ್ಯವನ್ನು ಏರ್ಪಡಿಸಿ ಇಲ್ಲಿಡೋ ಹುಡುಗರಿಗೆ ಉತ್ಸಾಹ ತುಂಬಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಮ್ಯಾಚನ್ನು ನಾವು ಆಯೋಜನೆ ಮಾಡಿದ್ದೀವಿ. ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ನಂಗ್ಲಿ ವಾಲಿಬಾಲ್ ಸಂಸ್ಥೆ ಆಗಲಿ, ಕೋಲಾರ ಜಿಲ್ಲಾ ವಾಲಿಬಾಲ್ ಸಂಸ್ಥೆ ಆಗಲಿ, ಕೋಲಾರ ಜಿಲ್ಲೆಯಲ್ಲಿರುವ ಕಿರಿಯ ಆಟಗಾರರು ಏನಿದ್ದಾರೆ ಅವರಲ್ಲಿರುವಂಥ ಪ್ರತಿಭೆಗಳನ್ನು ಗುರುತಿಸಿ ಅವರ ರಾಜ್ಯ ಮಟ್ಟಕ್ಕೆ ತಯಾರು ಮಾಡಬೇಕು ಅನ್ನೋ ಉದ್ದೇಶದಿಂದ ಇದನ್ನು ಇದು ಮಾಡಿದ್ದೀವಿ. ಈ ಟೂರ್ನಿ ನಡೆಸಲು ನಮ್ಮ ಮಾಜಿ ಶಾಸಕರಾದಂಥ ಪುತ್ತೂರು ಜಿ ಮಂಜುನಾಥ್ ಅವರು ತುಂಬ ಸಹಾಯ ಮಾಡಿ, ನಾವೇನು ಸಹಕಾರ ಮಾಡಿದ್ದೆವು ನಂಗ್ಲಿ ವಾಲಿಬಾಲ್ ಸಂಸ್ಥೆ, ಅದಕ್ಕೆಲ್ಲ ಕೂಡ ಅವರು ಸಹಾಯ ಮಾಡಿ ಈ ಟೂರ್ನಿಯನ್ನು ಆಯೋಜಿಸೋದಕ್ಕೆ ಅವರೇ ಕಾರಣಕರ್ತರು. ಅವರಿಗೆ ನಾವು ತುಂಬ ಆಭಾರಿಯಾಗಿದ್ದೀವಿ ನಂಗ್ಲಿ ವಾಲಿಬಾಲ್ ಸಂಸ್ಥೆಯವರು. ಮತ್ತು ಈ ಜಿಲ್ಲೆ ವಾಲಿಬಾಲಲ್ಲಿ ಪ್ರತಿಭೆಗಳನ್ನು ಗುರುತಿಸೋದಕ್ಕೆ ಮಾಡಿರುವಂಥ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಪ್ರತಿಫಲ ಸಿಗಲಿ, ಯಶಸ್ವಿ ಸಿಗಲಿ, ನಮ್ಮ ಜಿಲ್ಲೆಯಿಂದ ರಾಜ್ಯ ಮಟ್ಟಕ್ಕೆ ಮತ್ತು ರಾಷ್ಟ್ರೀಯ ಮಟ್ಟಕ್ಕೆ ಆಟಗಾರರನ್ನ ಗುರುತಿ ಪ್ರೋತ್ಸಾಹ ಅಂತ ನಿರಂತರ ಪ್ರಯತ್ನವನ್ನು ನಾವು ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡಿರ್ತಕ್ಕಂಥ ಈ ಪ್ರಯತ್ನ ಫಲ ಸಿಗತ್ತೆ ಅಂತ ನಾವು ನಂಬಿ ಈ ಟೂರ್ನಿಮೆಂಟ್ ಮಾಡ್ತಾ ಇದ್ದೀವಿ. ನಾಳೆ ಕೂಡ ಮಹಿಳಾ ವಾಲಿಬಾಲ್ ಇದು ರಾಜ್ಯ ತಂಡಕ್ಕೆ ಆಯ್ಕೆ ಆಗಿರುವಂಥ ಪ್ರಕ್ರಿಯೆಯೂ ಇಲ್ಲೇ ನಡೆಯುತ್ತೆ. ನಾಳೆನೂ ತುಂಬ ಚೆನ್ನಾಗಿರ್ತದೆ ಮ್ಯಾಚುಗಳು. ನಮ್ಮ ಜಿಲ್ಲೆಯಲ್ಲಿ 16 ತಂಡಗಳು ಭಾಗವಹಿಸ್ತಾ ಇದ್ದೀವಿ ಇದರಲ್ಲಿ.
ಈ 16 ತಂಡಗಳಿಗೆ ಬಹುಮಾನಗಳು ಸಹ ಕುತ್ತೂರು ಜಿ ಮಂಜುನಾಥ್ ಅವರೇ ಕೊಡ್ತಾ ಇದ್ದಾರೆ, ಪಾರಿತೋಷಗಳು ಎಲ್ಲ ಕೂಡ ಅವರೇ ಕೊಡ್ತಾ ಇರೋದ್ರಿಂದ ಈ ಜಿಲ್ಲೆಯಲ್ಲಿ ಪ್ರತಿಭೆಯನ್ನು ನಾವು ಗುರುತಿಸೋದಕ್ಕೆ ಮಾಡಿರೋ ಈ ಪ್ರಯತ್ನಕ್ಕೆ ಫಲ ಸಿಗಲಿ ಅಂತ ಹೇಳ್ಬಿಟ್ಟು ಮುಂದಿನ ದಿನಗಳಲ್ಲಿ ಕೋಲಾರ ಜಿಲ್ಲೆಯಿಂದ ರಾಜ್ಯ ಮಟ್ಟಕ್ಕೆ ಮತ್ತು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆಗಬೇಕು ಅನ್ನೋ ಉದ್ದೇಶದಿಂದ ಮಾಡಿರೋದ್ರಿಂದ ಈ ಫಲ ಸಿಗಲಿ ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ನಮ್ಮ ಜಿಲ್ಲಾ ವಾಲಿಬಾಲ್ ಸಂಸ್ಥೆ ನಡೀತಕ್ಕಂಥ ಈ ಕಾರ್ಯವನ್ನು ಶ್ಲಾಘನೀಯ ಅಂತ ಹೇಳ್ತಾ ಇದ್ದೀನಿ. ನೋಡಬೇಕು ಮುಂದಕ್ಕೆ ರಾಜ್ಯಕ್ಕೆ ಯಾರಾದರೂ ಆಯ್ಕೆ ಆದರೆ ನಾವು ತುಂಬ ಅಂತ ಆಟಗಾರನ ಗುರುತಿಸಿ ಅವ್ರಿಗೆ ನಾವು ಡೆಫಿನೆಟ್ ಆಗಿ ಅವ್ರಿಗೆ ನಾವು ಏನು ಪ್ರೋತ್ಸಾಹ ಕೊಡಬೇಕು, ಅವ್ರು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಆಡೋದಕ್ಕೆ ಎಲ್ಲ ಪ್ರೋತ್ಸಾಹವನ್ನು ಕೊಡೋದಕ್ಕೆ ನಾವು ಸಿದ್ಧರಾಗಿದ್ದೀವಿ. ಆಟಗಾರರು ಬರಬೇಕು, ಆಟಗಾರರು ಬಂದು ನಾವು ನಮ್ಮಲ್ಲಿ ಟ್ಯಾಲೆಂಟ್ ಇದೆ ಅಂತ ಹೇಳಿದ್ರೆ ಅಂಥವ್ರಿಗೆ ನಾವು ತುಂಬ ಹೃದಯದಿಂದ ಸ್ವಾಗತ ಮಾಡಿ ಅವ್ರ ರಾಷ್ಟ್ರ ಮತ್ತು ರಾಜ್ಯ ಮಟ್ಟಕ್ಕೆ ಉತ್ತೇಜಿಸಿ ಅವ್ರನ್ನ ಆಡೋದಕ್ಕೆ ನಾವೆಲ್ಲ ಪ್ರಯತ್ನಗಳನ್ನು ಮಾಡ್ತೀವಿ. ಇದು ಮುಳಬಾಗಿಲು ತಾಲೂಕಿನಲ್ಲಿ ಯಾರೇ ಆಗಲಿ ಇದೇ ತಾಲೂಕಿನಲ್ಲಿ ಹುಟ್ಟಿರೋದ್ರಿಂದ ಈ ತಾಲೂಕಿಗೆ ನಮ್ಮ ಒಂದು ಸಹಾಯ ಅನ್ನೋದು ಇರಬೇಕು. ಹುಟ್ಟಿದ ಮೇಲೆ ಯಾವುದೋ ಒಂದೊಂದು ಮಾಡಬೇಕು, ಆದರೆ ಯಾರೇನು ತಗೊಂಡೋಗಲ್ಲ, ಚೆನ್ನಾಗಿರೋವರೆಗೂ ಚೆನ್ನಾಗಿರಬೇಕು. ಆದರೆ ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಈ ನಂಗ್ಲಿನಲ್ಲಿ ಇವತ್ತು ವಾಲಿಬಾಲ್ ಟೂರ್ನಮೆಂಟ್ ನಡೀತಾ ಇರೋದ್ರಿಂದ ತುಂಬ ಅದ್ಭುತವಾಗಿ ತುಂಬ ಚೆನ್ನಾಗಿದೆ. ಆದರೆ ಈ ಆಟ ಅನ್ನೋದು ನೋಡ್ತಾ ಇದ್ದರೆ ನನಗೆ ಮನೆ ಹೋಗೋಕ್ಕೂ ಇಂಟ್ರೆಸ್ಟ್ ಆಗ್ತಾಯಿಲ್ಲ, ಇಲ್ಲೇ ಇರಬೇಕು ಅನ್ನೋ ಅನಿಸ್ತಾ ಇದೆ. ತುಂಬ ಚೆನ್ನಾಗಿದೆ ಆಟ. ಅಂದರೆ ಇದೇ ಥರ ಅನ್ನೋದು ನಮ್ಮ ತಾಲೂಕು ಅಭಿವೃದ್ಧಿ ಆಗಬೇಕು, ಒಳ್ಳೆಯ ಯಶಸ್ವಿ ಆಗಬೇಕಂತ ನಾನು ಭಾವಿಸ್ತೀನಿ. ಜೈ ಜೈ ಕರ್ನಾಟಕ. ಸೊ ನಾನು ಒಂದು ಅಂತಾರಾಷ್ಟ್ರೀಯ ಕ್ರೀಡಾಪಟುವಾಗಿ ಮತ್ತು ಒಂದು ಗುಡಿಪಲ್ಲಿ ಗ್ರಾಮದಿಂದ ಇದೇ ಮುಳಬಾಗಿಲು ತಾಲೂಕಿನ ಗುಡಿಪಲ್ಲಿ ಗ್ರಾಮದಿಂದ ಒಂದು ಬೆಳೆದು ಒಂದು ಅಂತಾರಾಷ್ಟ್ರೀಯ ಮಟ್ಟವರೆಗೂ ನಾನು ರೀಚ್ ಆಗೋಕ್ಕೆ ಸಾಕಷ್ಟು ಕಷ್ಟಗಳನ್ನು ಪಟ್ಟು ಹೋಗಿರ್ತೀನಿ. ಈಗ ಇದೇ ಜಿಲ್ಲೆಯ ಕೋಲಾರ ಜಿಲ್ಲೆಯ ವಾಲಿಬಾಲ್ ಸಂಸ್ಥೆಯ ಕಾರ್ಯದರ್ಶಿಗಳಾಗಿ ನಾನೀಗ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಮತ್ತು ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ರೀತಿ ಆಕ್ಟಿವಿಟೀಸು ತುಂಬ ಕಡಿಮೆ ಆಗಿದ್ದರಿಂದ ನಾನು ಅದರ ಕಡೆ ಗಮನ ಹರಿಸಿ ನಾನು ಹೇಗೆ ಕಷ್ಟಪಟ್ಟು ನಾನು ಒಂದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿದ್ದೀನಿ ಅನ್ನೋದನ್ನು ನೆನೆಸ್ಕೊಂಡು ಇಲ್ಲಿನ ಒಂದು ಕ್ರೀಡಾಪಟುಗಳು ಮತ್ತು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಬೆಳೆದು ಬರಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನೇ ನಿಂತು ಸಾಕಷ್ಟು ಟೂರ್ನಮೆಂಟ್ಗಳನ್ನ ಆರ್ಗನೈಸ್ ಮಾಡಬೇಕು ಅಂತ ಒಂದು ಉದ್ದೇಶದಿಂದ ನಮ್ಮ ಕೋಲಾರ ಜಿಲ್ಲಾ ವಾಲಿಬಾಲ್ ಸಂಸ್ಥೆಯ ಅಧ್ಯಕ್ಷರಾದ ಪಲ್ಲವಿ ಮಣಿಯವರ ಅಧ್ಯಕ್ಷತೆಯಲ್ಲಿ ಸಾಕಷ್ಟು ಸತಿ ನಾನು ಅವ್ರಿಗೆ ಹೇಳಿ ಲಾಸ್ಟ್ ಇಯರು ನಾವು ಇಡೀ ರಾಜ್ಯದಲ್ಲೇ ಯಾವ ಜಿಲ್ಲೆಯೂ ಕರ್ನಾಟಕ ವಾಲಿ ಲೀಗ್ ಅಂತ ಏನು ನಮ್ಮ ಈ ಕ್ರಿಕೆಟ್ ಪ್ರೀಮಿಯರ್ ಲೀಗು ಕಬಡ್ಡಿ ಪ್ರೀಮಿಯರ್ ಲೀಗ್ ನಡೀತದೆ ಆ ಥರ ಕರ್ನಾಟಕ ವಾಲಿ ಲೀಗ್ ಅಂತ ನಮ್ಮ ಜಿಲ್ಲೆಯಲ್ಲೇ 3 ಕಡೆ ನಾವು ನಡೆಸೋದಕ್ಕೆ ಸಾಕಷ್ಟು ನಾವು ಪ್ರಯತ್ನಪಟ್ಟು ಶ್ರೀನಿವಾಸಪುರದಲ್ಲಿ ಒಂದು ಲೆಗ್ಗು, ಮುಳಬಾಗಿಲಲ್ಲಿ ಒಂದು ಲೆಗ್ಗು ಮತ್ತು ಬಂಗಾರಪೇಟೆಯಲ್ಲಿ ಒಂದು ಲೆಗ್ಗು 3 ಲೆಗ್ಗನ್ನು ನಾವು ಇಡೀ ರಾಜ್ಯದಲ್ಲೇ ಪ್ರಥಮ ಜಿಲ್ಲೆ 3 ಒಂದು ಲೆಗ್ಗನ್ನು ನಡೆಸಿರುವಂಥ ಅವಕಾಶನ ನಾವು ಮಾಡಿಕೊಟ್ಟು ನಾವು ಲಾಸ್ಟ್ ಟೈಮ್ ನಡೆಸಿದ್ದೀವಿ. ಇದೇ ರೀತಿಯಾಗಿ ನಮ್ಮ ಜಿಲ್ಲಾ ವಾಲಿಬಾಲ್ ಚಾಂಪಿಯನ್ಶಿಪ್ಪನ್ನು ನಾವು ಸುಮಾರು ವರ್ಷಗಳ ನಂತರ ಇವಾಗ ಈ ಒಂದು ಊರಲ್ಲಿ ನಾವು ಆರ್ಗನೈಸ್ ಮಾಡ್ತಾಯಿದ್ದೀವಿ.
ಮುಖ್ಯವಾಗಿ ನಮ್ಮ ಒಂದು ಜಿಲ್ಲೆಯಲ್ಲಿ ಅದು ನಮ್ಮ ತಾಲೂಕಿನಲ್ಲಿ ನಮಗೆ ಈ ಕ್ರೀಡಾ ಸೌಕರ್ಯಗಳು ಸಾಕಷ್ಟು ಬೇಕಾಗಿದೆ. ಅದರ ಕಡೆ ತುಂಬ ಕೆಳಗಡೆ ಇದ್ದೀವಿ ನಾವು. ಮುಖ್ಯವಾಗಿ ಒಂದು ಇಂಡೋರ್ ಸ್ಟೇಡಿಯಂ ಬೇಕಾಗಿದೆ. ಇಂಡೋರ್ ಸ್ಟೇಡಿಯಂ ಅಂತ ಹೇಳಿದ್ರೆ ವಾಲಿಬಾಲ್ಗೆ ಅಲ್ಲ, ಇಂಡೋರಲ್ಲಿ ಸಾಕಷ್ಟು ಇವೆಂಟ್ಗಳಿದೆ. ಶಟಲ್ ಬ್ಯಾಡ್ಮಿಂಟನ್ ಇದೆ, ಬ್ಯಾಸ್ಕೆಟ್ಬಾಲ್ ಇದೆ, ವಾಲಿಬಾಲ್ ಇದೆ, ಎಲ್ಲ ಥರ ಈ ಇಂಡೋರ್ ಇವೆಂಟ್ಗಳನ್ನು ಮಾಡ್ಬೋದು. ಮತ್ತು ಅದೇ ರೀತಿಯಾಗಿ ನಮಗೊಂದು ಸ್ಟೇಡಿಯಂ ಬೇಕಾಗಿದೆ, ಒಂದು ಟ್ರ್ಯಾಕ್ ಬೇಕಾಗಿದೆ. ಒಂದು ಅಥ್ಲೆಟ್ ಮುಂದೆ ಬರಬೇಕಂದ್ರೆ ಅವನಿಗೆ ಒಂದು ಸುಸಜ್ಜಿತವಾದ ಒಂದು ಟ್ರ್ಯಾಕ್ ಬೇಕಾಗಿದೆ, ಸುಸಜ್ಜಿತವಾದ ಒಂದು ಕೋಚ್ಗಳು ಬೇಕಾಗಿದ್ದಾರೆ. ನಮ್ಮ ರಾಜಕೀಯ ವ್ಯಕ್ತಿಗಳು ಸಾಕಷ್ಟು ನಮ್ಮ ಸಂಸದರಿದ್ದಾರೆ, ನಮ್ಮ MLAಗಳಿದ್ದಾರೆ. ದಯವಿಟ್ಟು ಇದರ ಕಡೆ ಅವರು ನಮ್ಮ ಇದರ ಕಡೆ ಸ್ಪೋರ್ಟ್ಸ್ ಕಡೆ, ಕ್ರೀಡೆ ಕಡೆ ಗಮನ ಕೊಟ್ಟು ಈ ಥರ ಒಂದು ಸ್ಟೇಡಿಯಂಗಳನ್ನು ನಮ್ಗೆ ಮಾಡಿಕೊಡೋದ್ರಿಂದ ಇನ್ನೂ ಸಾಕಷ್ಟು ಮಕ್ಕಳು ನಮ್ಮ ಕೋಲಾರ ಜಿಲ್ಲೆಯಲ್ಲ, ನಮ್ಮ ಮುಳಬಾಗಿಲು ತಾಲೂಕು ಕೋಲಾರ ಜಿಲ್ಲೆಯಲ್ಲಿ ಸಾಕಷ್ಟು ಮಕ್ಕಳು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟವರೆಗೂ ಹೋಗೋದಕ್ಕೆ ಸಾಕಷ್ಟು ಅವಕಾಶ ಆಗುತ್ತದೆ. ಈ ನಿಟ್ಟಿನಲ್ಲಿ ನಾನು ಕೊತ್ತೂರು ಡಾಕ್ಟರ್ ಜಿ ಮಂಜುನಾಥ್ ಅವರಿಗೆ ನಾನು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಯಾವತ್ತೇ ಅವ್ರ ಹತ್ರ ಹೋದಾಗ ಸರ್ ಈ ಥರ ಏನೋ ಒಂದು ಕ್ರೀಡೆ ನಡೆಸಬೇಕು ಅಂದಾಗ ಯಾವುದೇ ರೀತಿ ಅವರು ಅಡೆತಡೆ ಇಲ್ಲದೆ ನಮಗೆ ಈ ಒಂದು ಟೂರ್ನಮೆಂಟ್ಗಳು ನಡೆಸೋದಕ್ಕೆ ಸಾಕಷ್ಟು ಸಹಕಾರ ಆಗ್ತಾ ಇದ್ದಾರೆ. ಇಷ್ಟು ಸುಸಜ್ಜಿತವಾಗಿ ನಾವು ಟೂರ್ನಮೆಂಟ್ ನಡೆಸಬೇಕು ಅಂದರೆ ಅವರೇ ಕಾರಣ. ಅವ್ರ ಮುಂದೆನೂ ನಾವು ಈ ಥರ ಮುಳಬಾಗಿಲಲ್ಲಿ ಒಂದು ಸ್ಟೇಡಿಯಂ ಮಾಡಬೇಕು ಅಂತ ಅವ್ರ ಮುಂದೆ ನಾವು ಅವ್ರ ಗಮನಕ್ಕೆ ತಂದಿದ್ದೀವಿ. ಮುಂದೆ ಮಾಡೋಣ ಅಂತ ಕೂಡ ಹೇಳಿದ್ದಾರೆ. ಅದೇ ರೀತಿಯಾಗಿ ಎಲ್ಲರೂ ನಮ್ಮ ಸಂಸದರು ಮತ್ತು MLAಗಳು ಇದರ ಕಡೆ ಗಮನ ಹರಿಸಿ ಈ ಒಂದು ಒಳ್ಳೆಯ ಸ್ಟೇಡಿಯಂಗಳನ್ನು ಮಾಡಿಕೊಟ್ಟು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಲು ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ನಮ್ಮ ಒಂದು ಕೋರಿಕೆ. ಜಿಲ್ಲಾ ವಾಲಿಬಾಲ್ ಸಂಸ್ಥೆ ವತಿಯಿಂದ ಹಾಗೂ ನಂಗ್ಲಿ ನೇತಾಜಿ ವಾಲಿಬಾಲ್ ಸಂಸ್ಥೆಯಿಂದ 25 ವರ್ಷಗಳ ನಂತರ ಪ್ರಪ್ರಥಮ ಬಾರಿಗೆ ಈ ಗ್ರಾಮದಲ್ಲಿ ವಾಲಿಬಾಲ್ ಕ್ರೀಡೆಗಳು ನಡೀತಾ ಇರೋದು ಇದೇ ಮೊದಲ ಬಾರಿಗೆ ಆಗಿರ್ತದೆ. ಇದುವರೆಗೂ ಈ ಆಟಗಾರರು ಮುಂದೆ ಬರೋದಕ್ಕೆ ಆಗದೇ ಇರೋದರಿಂದ ನಾವೇ ಇದಕ್ಕೆಲ್ಲ ಸಾಕ್ಷಿ ಅಂತ ನಾನು ಹೇಳೋಕ್ಕೆ ಬಯಸ್ತೇನೆ. ಕಾರಣ ಇಷ್ಟೇ, ಸುಮಾರು 25 ವರ್ಷಗಳಾಯಿತು ನಾವು ಈ ಊರನ್ನು ಬಿಟ್ಟು. ಈ ಊರಿನಲ್ಲಿ ಬಿಟ್ಟ ನಂತರ ಯಾರೂ ಕ್ರೀಡಾಪಟುಗಳು ಮುಂದೆ ಬರೋಕ್ಕೆ ಸಾಧ್ಯ ಆಗಲಿಲ್ಲ. ಆ ನಿಟ್ಟಿನಲ್ಲಿ ನಾವು ಯಾರ್ಯಾರು ಕ್ರೀಡಾಪಟುಗಳೆಲ್ಲ ಇದ್ದೀವಿ ಅವರೆಲ್ಲ ಒಂದು ಕಡೆ ಸೇರಿಸಿ ನಮ್ಮ ಊರಿನಲ್ಲಿ ಏನಾದರೂ ಒಂದು ಕಾರ್ಯಕ್ರಮ ಮಾಡಲೇಬೇಕು ಎಂಬತಕ್ಕಂಥ ದೃಢ ನಿರ್ಧಾರವನ್ನು ತಗೊಂಡು ಈ ಕಾರ್ಯಕ್ರಮ ರೂಪಿಸಬೇಕು ಅಂದಾಗ ಹಣಕಾಸಿನ ವ್ಯವಸ್ಥೆ ತೀರಾ ಕುತೂಹಲ ಆಗಿದೆ. ಆ ನಿಟ್ಟಿನಲ್ಲಿ ನಮಗೆ ಬೇರೆ ದಾರಿ ದೋಸ್ತಾ ಇರ್ತಕ್ಕಂಥದ್ದು ಇರಲಿಲ್ಲ. ಆದ್ದರಿಂದ ಕೊತ್ತೂರು ಜಿ ಮಂಜುನಾಥ್ರವರನ್ನು ನಾವು ಅವರ ಸಹಕರಿಸೋಕ್ಕೆ ಕೇಳಿದಾಗ ಅವರು ಒಂದು ಮಾತನ್ನು ಏನೂ ಹೇಳದೆ ಈ ಕಾರ್ಯಕ್ರಮನ ನಡೆಸಿ ನಿಮ್ಮ ಹಿಂದೆ ನಾನು ಇದ್ದೀನಿ ಅಂತ ಹೇಳ್ತಾ ನಮಗೆ ಬೆನ್ನಿಗೆ ಬೆನ್ನು ತಟ್ಟಿ ನಮ್ಮ ಮುಂದೆ ನಿಂತಿದ್ದರು. ಸೊ ಹಾಗಾಗಿ ಅವರು ಕೊಟ್ಟಂಥ ದುಡ್ಡಲ್ಲೇ ಇಲ್ಲಿ ಆ ಕೂತ್ಕೊಳ್ತಕ್ಕಂಥ ಆಸನದ ವ್ಯವಸ್ಥೆ ಸುಮಾರು 2 ಲಕ್ಷ ರೂಪಾಯಿಗಳು ಆಸನ ವ್ಯವಸ್ಥೆ ಅವ್ರ ಸ್ವಂತ ಖರ್ಚಿನಲ್ಲೇ ಕೊಟ್ಟು ಈ ಒಂದು ಕಾರ್ಯಕ್ರಮನ ರೂಪಿಸಿದರೆ ನಾವು ಈ ಗ್ರಾಮಸ್ಥರಾಗಿ ಇದಕ್ಕೆ ನಾವು ಅವರಿಗೆ ಚಿರಋಣಿಯಾಗಿರ್ತೀವಿ. ಅವ್ರ ಧನ್ಯವಾದಗಳಾಗಬೇಕು ಅಂತ ಹೇಳಿಸ್ತೀವಿ. ಅದೇ ರೀತಿಯಲ್ಲಿ ಈ ಪ್ರಥಮ ಬಾರಿಗೆ ಕರ್ನಾಟಕ ಇತಿಹಾಸದಲ್ಲೇ ಕರ್ನಾಟಕ ರಾಜ್ಯ ತಂಡವನ್ನು ಈ ಒಂದು ಸೀನಿಯರ್ ನ್ಯಾಷನಲ್ಸ್ ಕರೆ ಹೋಗುವಂಥ ತಂಡಕ್ಕೆ ಐಕೆ ಟ್ರಯಲ್ಸ್ ನಡೀತು. ಐಕೆ ಟ್ರಯಲ್ಸು ಸಹ ನಡೆದಿದ್ದು ಇದೊಂದು ಅವಿಸ್ಮರಣೀಯ ಸಂದರ್ಭ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ನಾಳೆನೂ ಸಹ ಕರ್ನಾಟಕದ ಮಹಿಳಾ ತಂಡಗಳು ಸಹ ಆಗಮಿಸ್ತವೆ. ಇಲ್ಲಿ ಸುಮಾರು 2 ತಂಡಗಳು ಇಲ್ಲೇ ಅವ್ರಿಗೂ ಸಹ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸ್ತಕ್ಕ ಆಯ್ಕೆ ಸರಣಿಯ ಮಾಡ್ತಕ್ಕಂಥ ಕಾರ್ಯಕ್ರಮ ಇಲ್ಲೇ ಹಮ್ಮಿಕೊಂಡಿದ್ದಾರೆ. ಈ 2 ತಂಡಗಳು ಆಯ್ಕೆ ಆಗ್ತಕ್ಕಂಥ ತಂಡಗಳು ಮುಂದಿನ 2ನೇ ತಾರೀಕು ನಡೀತಕ್ಕಂಥ ಚೆನ್ನೈನಲ್ಲಿ ಸೀನಿಯರ್ ನ್ಯಾಷನಲ್ಸ್ ಆಡೋದಕ್ಕೆ ಇವರಿಗೆ ಅವಕಾಶ ಆಗ್ತದೆ. ಸೊ ಈ 2 ತಂಡಗಳನ್ನು ನೋಡತಕ್ಕಂಥ ಅವಕಾಶ ನಮ್ಮ ಗ್ರಾಮದ ಎಲ್ಲ ಅಭಿಮಾನಿಗಳಿಗೂ, ಕ್ರೀಡಾಪಟುಗಳಿಗೂ ಹಾಗೂ ಸಾರ್ವಜನಿಕರಿಗೂ, ಕ್ರೀಡಾ ಪ್ರೇಕ್ಷಕರಿಗೂ, ಪೋಷಕರಿಗೂ ಸಹ ಅತ್ಯುತ್ತಮವಾದಂಥ ವೇದಿಕೆಯಾಗಿ ಆಗಿತ್ತು. ಇದಕ್ಕೆ ನಿಜಕ್ಕೂ ಕೂಡ ಡಾಕ್ಟರ್ ಜಿ ಕೊತ್ತೂರು ಮಂಜುನಾಥ್ ರವರೇ ಇದಕ್ಕೆ ಕಾರಣ ಅಂತ ಹೇಳಿದ್ರೆ ತಪ್ಪಾಗಲಾರದು. ನೋಡಬಹುದು ಈ ಹೊನಲು ಬೆಳಕಿನಲ್ಲಿ ಸುಂದರವಾದಂಥ ವಾತಾವರಣದಲ್ಲಿ ಅನೇಕ ಆಟಗಾರರು ಜಿಲ್ಲೆಯಿಂದ ಬಂದಿದ್ದಾರೆ ಹಾಗೂ ಅನೇಕ ಸಾರ್ವಜನಿಕರು ಬಂದಿದ್ದಾರೆ, ಪೋಷಕರು ಬಂದಿದ್ದಾರೆ ಹಾಗೂ ಕ್ರೀಡಾ ಅಭಿಮಾನಿಗಳು ಬಂದಿದ್ದಾರೆ. ಅವ್ರಿಗೆಲ್ಲರೂ ಸಹ ನೋಡ್ತಕ್ಕಂಥ ಖುಷಿ ಪಡ್ತಕ್ಕಂಥದ್ದು ಆಗ್ತಾ ಇದೆ. ಇನ್ನಾದರೂ ಸಹ ಈ ಗ್ರಾಮದಲ್ಲಿ ಇನ್ನಷ್ಟು ಮಗದಷ್ಟು ಪ್ಲೇಯರ್ಗಳು, ಆಟಗಾರರು ಬರಲಿ ಅಂತ ನಾವೆಲ್ಲ ಆಸೋದಕ್ಕೆ ನಿಮ್ಮ ಟಿವಿಯ ಮುಖಾಂತರ ನಾನು ಬಯಸೋಕ್ಕೆ ಇಷ್ಟಪಡ್ತೀನಿ. ತುಂಬ ಧನ್ಯವಾದಗಳು. ನಂಗ್ಲಿಯಲ್ಲಿ ನಡೀತಾ ಇರತಕ್ಕಂಥ ವಾಲಿ ಡಿಸ್ಟಿಕ್ ಮಟ್ಟದ, ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಕೋಲಾರ ಜಿಲ್ಲೆಯಿಂದ ಪ್ರತಿನಿಧಿಸ್ತಕ್ಕಂಥ ಎಲ್ಲ ತಾಲೂಕಿನ ತಂಡಗಳು ಭಾಗವಹಿಸಿವೆ. ಉತ್ತಮವಾಗಿರ್ತಕ್ಕಂಥ ತಂಡಗಳನ್ನು ಆಯ್ಕೆ ಮಾಡಿ
ಇವತ್ತು ಇಲ್ಲಿ ವಿಜೇತರಾಗಿರ್ತಕ್ಕಂಥ ತಂಡಗಳಿಗೆ ಬಹುಮಾನಗಳನ್ನು ಸಹಿತ ಏರ್ಪಡಿಸಲಾಗಿದೆ. 4 ಬಹುಮಾನಗಳನ್ನು ನೀಡಲಾಗಿದೆ. ನಾಳೆ ಕೊನೆ ದಿನವಾಗಿರ್ತಕ್ಕಂಥದ್ರಲ್ಲಿ ಇವತ್ತು ಮತ್ತು ನಾಳೆ 2 ದಿನಗಳ ಪಂದ್ಯಾವಳಿಗಳನ್ನು ವ್ಯವಸ್ಥೆ ಮಾಡಲಾಗಿದೆ. ಈ ಪಂದ್ಯಾವಳಿಗೆ ವ್ಯವಸ್ಥೆ ಮಾಡಿಕೊಟ್ಟಿರ್ತಕ್ಕಂಥ ಮಾನ್ಯ ಮಾಜಿ ಶಾಸಕರು ಹಾಗೂ ಜನಪ್ರಿಯ ನಾಯಕರು ಆಗಿರ್ತಕ್ಕಂಥ ಸನ್ಮಾನ್ಯ ಕೊತ್ತೂರು ಮಂಜುನಾಥ್ ಅವರ ನೇತೃತ್ವದಲ್ಲಿ ಕ್ರೀಡಾಕೂಟಗಳು ನಡೀತಾ ಇದೆ. ಇದೇ ರೀತಿಯಂಥ ಅವ್ರ ಕ್ರೀಡೆಗಳು ಇದಕ್ಕೆ ಮೊದಲು 4 ತಿಂಗಳು ಮೊದಲು ಮುಳಬಾಗಿಲಿನಲ್ಲೂ ಸಹಿತ ವಾಲಿ ಲೀಗನ್ನು ನಡೆಸಿಕೊಟ್ರು. ಅದೇ ರೀತಿಯಂಥ ಮುಳಬಾಗಿಲಲ್ಲಿ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ಇಲ್ಲಿ ನಂಗ್ಲಿಯಲ್ಲೂ ಸಹಿತ ಇಷ್ಟೊಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ಕೊತ್ತೂರು ಮಂಜುನಾಥ್ ಅವರಿಗೆ, ಎಲ್ಲ ಕ್ರೀಡಾಭಿಮಾನಿಗಳಿಗೆ ಮುಳಬಾಗಲು ಅದೇ ರೀತಿ ನಂಗ್ಲಿಯ ಎಲ್ಲ ನೇತಾಜಿ ಕ್ರೀಡಾ ಕ್ಲಬ್ನ ವತಿಯಿಂದ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಧನ್ಯವಾದಗಳು. ಮೂಡಲ ಕಿರಣ ಸುದ್ದಿವಾಹಿನಿಯಲ್ಲಿ ಮೂಡಿಬರುವ ನಮ್ಮೆಲ್ಲ ಸುದ್ದಿಗಳನ್ನು ಎಲ್ಲರಿಗಿಂತ ಮೊದಲೇ ನೀವು ನೋಡಬೇಕಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಈಗಲೇ ಪ್ರೆಸ್ ಮಾಡಿ.